ಈ ಕತೆ ಭೂಪಾಲ್ನ ಅಬ್ಬಾಸ್ ನಗರದಿಂದ ಆರಂಭವಾಗುತ್ತೆ. ಇದು ನಗರದ ಅತ್ಯಂತ ಬಡ ಪ್ರದೇಶಗಳಲ್ಲಿ ಒಂದು. ಇಲ್ಲಿನ ಮನೆಗಳಂದ್ರೆ ಟಿನ್ ಶೀಟ್ ಚಾವಣಿಯ ಸಣ್ಣ ಗುಡಿಸಲುಗಳು ಮತ್ತೆ ಯಾವಾಗ್ಲೂ ತೇವ ಇರೋ ಗೋಡೆಗಳು. ಮಳೆ ಬಂದ್ರೆ ಮನೆ ಮೇಲ್ಚಾವಣಿ ಸೋರ್ತಿರುತ್ತೆ. ಬೇಸಿಗೆ ಬಂದ್ರೆ ಮನೆಯೊಳಗೆ ಉಸಿರಾಡೋಕೆ ಕಷ್ಟವಾಗುವಷ್ಟು ಬಿಸಿ ಗಾಳಿ ಬೀಸ್ತಿರುತ್ತೆ. ತಿನ್ನಲು ಹೆಚ್ಚಂದ್ರೆ ಅನ್ನ ಸಾರು ಮತ್ತೆ ಉಟ್ಕೊಳ್ಳೋಕೆ ಹಳೆ ಹರಿದ ಬಟ್ಟೆಗಳು. ಇಂತಹ ಕಷ್ಟಕರ ಪರಿಸ್ಥಿತಿಯಲ್ಲಿ ತುಂಬಾ ಕುಟುಂಬಗಳು ತಮ್ಮ ಜೀವನ ಸಾಗಿಸ್ತಿರ್ತವೆ. ಇವುಗಳಲ್ಲಿ ಒಂದು ಕುಟುಂಬ ಈ ಅಮ್ರೀನ್ ಅನ್ನೋ ಹುಡುಗಿಯ ಕುಟುಂಬ. ಅವಳು ತನ್ನ ತಂದೆ ತಾಯಿ ತಂಗಿ ಆಫ್ರೀನ್ ಮತ್ತೆ ತಮ್ಮ ಬಿಲಾಲ್ ಜೊತೆ ಇರ್ತಿದ್ಲು. 2006ರಲ್ಲಿ ಇವರ ಕುಟುಂಬ ಈ ಏರಿಯಾಕ್ಕೆ ಶಿಫ್ಟ್ ಆಗಿರ್ತಾರೆ. ಇವರ ಮನೆಯಲ್ಲಿ ಏಕೈಕ ಸಂಪಾದಿಸ್ತಿದ್ದ ವ್ಯಕ್ತಿ ಅಂದ್ರೆ ಇವರ ತಂದೆ. ಅವರು ದಿನವಿಡೀ ಬಟ್ಟೆ ಹೊಲ್ದು ಸಂಜೆ ಸಿಗೋ ಹಣನ ಮನೆಗೆ ತಂದು ಕೊಡ್ತಿದ್ರು. ಆ ಹಣದಲ್ಲೇ ತಾಯಿ ಮನೆಯ ಖರ್ಚು ನಿಭಾಯಿಸ್ಕೊಂಡು ಹೋಗ್ತಿರ್ತಾರೆ. ಈ ಎಲ್ಲಾ ಕಷ್ಟಗಳ ನಡುವೆ ಈ ಇಬ್ರು ಹೆಣ್ಮಕ್ಳು ಬೆಳಿತಾರೆ. ಅವ್ರು ಬೆಳ್ದಂಗೆ ಅವರ ಕನ್ಸು ಕೂಡ ಬೆಳೀತಾ ಹೋಗುತ್ತೆ. ಈಗ ಈ ಹುಡುಗಿಯರಿಗೆ ತಾವಿದ್ದ ಆ ಜಾಗ ಉಸಿರುಗಟ್ಟಿಸ್ತಿರೋಂಗೆ ಭಾಸವಾಗುತ್ತೆ. ಈ ಇಬ್ರು ಹುಡುಗಿಯರು ದೊಡ್ಡವರಾದ್ಮೇಲೆ ಇವರ ತಂದೆ ಇವರಿಗೆ ಮದ್ವೆ ಮಾಡಿಸೋ ಯೋಚನೆಯಲ್ಲಿರ್ತಾರೆ. ಆದ್ರೆ ಅಮ್ರೀನ್ ಅದಾಗ್ಲೇ ಒಬ್ಬ ಹಿಂದೂ ಹುಡುಗನ ಜೊತೆ ರಿಲೇಶನ್ಶಿಪ್ ನಲ್ಲಿ ಇರ್ತಾಳೆ. ಅವಳು ಮನೆಯವರಿಗೆ ತಾನು ಹಿಂದೂ ಹುಡುಗನ ಜೊತೆ ಮದ್ವೆ ಆಗ್ಬೇಕಂತ ಇದ್ದೀನಿ ಅಂತ ಹೇಳಿದಾಗ ಮನೆಯವರು ಬೇಜಾರಾಗ್ತಾರೆ. ಆಗ ಆಫ್ರೀನ್ ತನ್ನ ಬಾಯ್ ಫ್ರೆಂಡ್ಗೆ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗು ಅಂತ ಹೇಳ್ತಾಳೆ. ಮೊದಲಿಗೆ ಒಪ್ಪದ ಆ ಹುಡುಗ ನಂತರ ಆಫ್ರೀನ್ ನ ಎಮೋಷನಲ್ ಬ್ಲಾಕ್ ಮೇಲ್ ನಿಂದಾಗಿ ಕೊನೆಗೆ ಧರ್ಮ ಬದಲಿಸ್ಕೊಂಡು 2016ರಲ್ಲಿ ಆಮ್ರೀನ್ ನ ಮದ್ವೆ ಆಗ್ತಾನೆ. ಕೆಲವು ದಿನಗಳಾದ್ಮೇಲೆ ಅವಳ ತಂಗಿ ಆಫ್ರೀನ್ ನ ಮದ್ವೆ ಕೂಡ ಆಗುತ್ತೆ. ಆದ್ರೆ ಮದುವೆ ಆಗಿ ಸ್ವಲ್ಪ ಸಮಯದಲ್ಲೇ ಆಫ್ರೀನ್ ಮತ್ತೆ ಅವಳ ಗಂಡನ ನಡುವೆ ಜಗಳ ಆಗೋಕೆ ಶುರುವಾಗುತ್ತೆ. ಜಗಳ ಹೆಚ್ಚಾಗ್ತಿದ್ದಂಗೆನೆ ಆಫ್ರೀನ್ ತನ್ನ ಗಂಡನ ಮನೆಯವರ ಮೇಲೆ ವರದಕ್ಷಿಣೆ ಕಿರುಕುಳ ಕೇಸ್ ಹಾಕಿ ತನ್ನ ತವರು ಮನೆಗೆ ವಾಪಸ್ ಬಂದ್ಬಿಡ್ತಾಳೆ. ಅಲ್ಲಿ ಅಮ್ರೀನ್ ಕೂಡ ಗಂಡನ ಜೊತೆ ಜಗಳ ಮಾಡ್ಕೊಂಡು 2021ರಲ್ಲಿ ತಲಾಕ್ ತಗೊಂಡು ತನ್ನ ಒಂದು ಮಗುನ ಕರ್ಕೊಂಡು ತನ್ನ ತವರು ಮನೆಗೆ ವಾಪಸ್ ಬಂದ್ಬಿಡ್ತಾಳೆ. ಆದ್ರೆ ಇವರ ತವರು ಮನೆಯ ಪರಿಸ್ಥಿತಿ ಮೊದಲಿನ ತರ ಇರಲ್ಲ. ಕೋವಿಡ್ ನಲ್ಲಿ ಅವರ ತಂದೆ ಸತ್ತೋಗಿರ್ತಾರೆ. ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಜಾಸ್ತಿ ಆಗಿರುತ್ತೆ. ಆಗ ಇಬ್ರು ಅಕ್ಕ ತಂಗಿಯರು ಕೆಲಸ ಮಾಡೋಕೆ ನಿರ್ಧರಿಸ್ತಾರೆ. ಅವರು ಸ್ಪಾ ಸೆಂಟರ್ ನಲ್ಲಿ ಕೆಲಸ ಹುಡ್ಕೋತಾರೆ. ಶುರುವಾತ್ನಲ್ಲಿ ಎಲ್ಲವೂ ನಾರ್ಮಲ್ ಆಗಿರುತ್ತೆ. ಆದ್ರೆ ಬರ್ತಾ ಬರ್ತಾ ಇವರಲ್ಲಿ ಬದಲಾವಣೆ ಬರೋಕೆ ಶುರುವಾಗುತ್ತೆ. ಮೊದಲಿಗೆ ಮನೆ ಬಾಡಿಗೆ ಕಟ್ಟೋಕೆ ಕಷ್ಟ ಪಡ್ತಿದ್ದ ಇವರು ನಂತರ ಕಾಸ್ಟ್ಲಿ ಮೊಬೈಲ್, ಕಾಸ್ಟ್ಲಿ ಬಟ್ಟೆ ಮತ್ತೆ ಜ್ಯುವೆಲರಿ ಎಲ್ಲ ಇವರಿಗೆ ಕಾಮನ್ ಆಗೋಗುತ್ತೆ. ಮತ್ತೆ ರಾತ್ರಿಲಿ ಅವರ ಮನೆ ಹತ್ರ ಬಂದು ನಿಲ್ತಿದ್ದ ಕಾರ್ಗಳು ತುಂಬಾ ಚರ್ಚೆಯ ವಿಷಯವಾಗುತ್ತೆ. ಬರ್ಬರ್ತಾ ಈ ಕಾರುಗಳ ಸಂಖ್ಯೆ ಜಾಸ್ತಿ ಆಗತೊಡಗುತ್ತೆ. ಇವೆಲ್ಲದರ ನಡುವೆ ಚಂದನ್ ಯಾದವ್ ಅನ್ನೋ ಒಬ್ಬ ಯುವಕನ ಜೊತೆ ಇವರ ಪರಿಚಯವಾಗುತ್ತೆ. ಇವನು ಭೂಪಾಲ್ನಲ್ಲಿನ ಚೂನಾಭಟ್ಟಿ ಅನ್ನೋ ಜಾಗದಲ್ಲಿರೋ ಒಂದು ಸ್ಪಾ ಸೆಂಟರ್ ನಲ್ಲಿ ಮ್ಯಾನೇಜರ್ ಆಗಿರ್ತಾನೆ. ಈ ಇಬ್ರು ಅಕ್ಕ ತಂಗಿಯರು ಇವನ ಸ್ಪಾ ಸೆಂಟರ್ ನಲ್ಲಿ ಕೆಲಸ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ತುಂಬಾ ಬೇಗನೆ ಚಂದನ್ ಯಾದವ್ ಮತ್ತೆ ಅಮ್ರೀನ್ ನ ಮಧ್ಯೆ ಸಂಬಂಧಗಳು ಸ್ಟಾರ್ಟ್ ಆಗುತ್ತೆ. ಸ್ಪಾ ನಲ್ಲಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ಇಬ್ರ ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗೋಗುತ್ತೆ. 2023ರಲ್ಲಿ ಈ ಇಬ್ರು ಅಕ್ಕ ತಂಗಿರು ಶೀಟ್ ನ ಮನೆ ಬಿಟ್ಟು ಸಿಟಿಲಿ ಒಂದು ಪಾಶ್ ಏರಿಯಾಕ್ಕೆ ಶಿಫ್ಟ್ ಆಗ್ತಾರೆ. ಅವರು ಹೊಸಂಗಾಬಾದ್ ನಲ್ಲಿರೋ ಸಾಗರ್ ರಾಯಲ್ಸ್ ವಿಲ್ಲಾದಲ್ಲಿ ಫ್ಲಾಟ್ ನಂಬರ್ 302ರಲ್ಲಿ ಇರೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಫ್ಲಾಟ್ ನಲ್ಲಿ ಈ ಇಬ್ರು ಅಕ್ಕ ತಂಗಿಯರ ಜೊತೆಗೆ ಅಮ್ರೀನ್ ನ ಮಗ ಮತ್ತೆ ಚಂದನ್ ಕೂಡ ಇರೋಕೆ ಶುರು ಮಾಡ್ತಾರೆ. ಬೇಗನೆ ಹಣ ಸಂಪಾದಿಸ್ಬೇಕಂತ ಈ ಇಬ್ರು ಅಕ್ಕ ತಂಗಿರು ಸೇರಿ ದೇಹ ವ್ಯಾಪಾರ ದಂಧೆನ ಸ್ಟಾರ್ಟ್ ಮಾಡ್ತಾರೆ. ಇವರು ತಾವು ಮಾಡೋದಲ್ಲದೆ ಬೇರೆ ಮಹಿಳೆಯರನ್ನ ಸಹ ಈ ಟ್ರ್ಯಾಪ್ ನಲ್ಲಿ ಇಳ್ಕೋತಾರೆ. ಇವರ ಈ ದಂಧೆಗೆ ಮೊದಲ ಬಲಿ ಒಬ್ಬ 30 ವರ್ಷದ ಮಹಿಳೆ ಆಗಿರ್ತಾಳೆ. ಆಕೆ ಕೆಲಸ ಹುಡ್ಕೊಂಡು ತನ್ನ ಇಬ್ರು ಮಕ್ಕಳ ಜೊತೆ ಭೂಪಾಲ್ಗೆ ಬಂದಿರ್ತಾಳೆ. ಆಗ ಆಕೆಗೆ ಅಮ್ರೀನ್ ನ ಪರಿಚಯವಾಗುತ್ತೆ. ಆಕೆಯ ಕತೆ ಕೇಳಿದ ಅಮ್ರೀನ್, ನಮ್ಮ ಬಳಿ ಫುಲ್ ಟೈಮ್ ಕೆಲ್ಸಕ್ಕೆ ಬಾ, ಜಾಗ ಊಟ ಎಲ್ಲವೂ ನಾವೇ ನೋಡ್ಕೊಳ್ತೀವಿ ಅಂತ ಹೇಳ್ತಾಳೆ. ಹೊಸ ಊರು, ಒಳ್ಳೆ ಸಂಬಳ ಮತ್ತೆ ಪ್ರೀತಿಯಿಂದ ಮಾತಾಡಿದ ಕಾರಣ ಆ ಮಹಿಳೆ ಅವರ ಮಾತನ್ನು ನಂಬಿ ಅವರ ಫ್ಲಾಟ್ಗೆ ಶಿಫ್ಟ್ ಆಗ್ತಾಳೆ. ಆ ಮಹಿಳೆಗೆ ಒಂದು ರಾತ್ರಿ ಪಾರ್ಟಿಗೆ ಹೋಗೋಣ, ಚೆನ್ನಾಗಿ ರೆಡಿ ಆಗು ಅಂತ ಕರ್ಕೊಂಡು ಹೋಗಿ ಅಲ್ಲಿ ಅಮ್ರೀನ್ ಕೂಲ್ ಡ್ರಿಂಕ್ಸ್ ನಲ್ಲಿ ಮತ್ತು ಬರೋ ಔಷಧಿ ಬೆರೆಸಿ ಕುಡಿಸ್ತಾಳೆ. ಆಕೆ ಪ್ರಜ್ಞೆ ತಪ್ಪಿ ಬಿದ್ದ ನಂತರ ಆಕೆನ ಕೆಲ ಪುರುಷರ ಹತ್ರ ಬಿಡ್ತಾಳೆ. ಆ ಸಮಯದಲ್ಲಿ ನಡೆದದನ್ನೆಲ್ಲ ಆಫ್ರೀನ್ ವಿಡಿಯೋ ಮಾಡಿ ಇಟ್ಕೋತಾಳೆ. ನಂತರ ಆ ಮಹಿಳೆಗೆ ಪ್ರಜ್ಞೆ ಬಂದು ವಿಚಾರ ತಿಳಿದಾಗ ಆಕೆ ಅವರ ಜೊತೆ ಜಗಳ ಮಾಡೋಕೆ ಶುರು ಮಾಡ್ತಾಳೆ. ಆದ್ರೆ ಅವರು ಅವಳಿಗೆ ಈ ವಿಡಿಯೋ ತೋರಿಸಿ ಬ್ಲಾಕ್ ಮೇಲ್ ಮಾಡ್ತಾರೆ. ನಂತರ 21 ವರ್ಷದ ಮತ್ತೊಂದು ಯುವತಿಯನ್ನ ಮಕ್ಕಳನ್ನ ನೋಡ್ಕೊಳ್ಳೋ ಕೆಲಸ ಇದೆ ಅಂತ ಕರ್ಕೊಂಡು ಹೋಗ್ತಾರೆ.
ಮೊದಲ ಮಹಿಳೆಯ ಹೇಳಿಕೆಯ ಪ್ರಕಾರ ಈ ಇಬ್ರು ಸಹೋದರಿಯರು ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ತಿದ್ರು. ಜೊತೆಗೆ ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗೋಕೆ ಒತ್ತಾಯಿಸ್ತಿದ್ರು. ಇಸ್ಲಾಂ ಧರ್ಮ ಸ್ವೀಕರಿಸಿದ್ರೆ ನಿನ್ನ ಮುಖದಲ್ಲಿ ಹೊಳಪು ಬರುತ್ತೆ ಅಂತ ಹೇಳ್ತಿದ್ರು. ಈ ಇಬ್ರು ಸಹೋದರಿಯರು ಒಂದೇ ಸಮಯದಲ್ಲಿ 2 ದೊಡ್ಡ ಅಪರಾಧಗಳಲ್ಲಿ ತೊಡಗಿರ್ತಾರೆ. ಅವರಲ್ಲಿ ಒಬ್ರು ಭೋಪಾಲ್ನ ಬ್ಯೂಟಿ ಪಾರ್ಲರ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ. ತಿಂಗಳಿಗೆ 10,000 ಸಂಬಳದ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಆಕೆಯನ್ನು ಸಹ ಮೋಸದಿಂದ ಕರ್ಕೊಂಡು ಬಂದು ಈ ದಂಧೆಗೆ ತಳ್ಳಿಬಿಡ್ತಾರೆ. ಒಂದು ದಿನ 21 ವರ್ಷದ ಆ ಯುವತಿ ಒಂದು ರಾತ್ರಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರ ಬರ್ತಾಳೆ. ನಂತರ 2026 ಫೆಬ್ರವರಿ 22ರಂದು ಪೊಲೀಸ್ ಠಾಣೆಗೆ ಹೋಗಿ ಅಧಿಕೃತವಾಗಿ ದೂರು ದಾಖಲಿಸ್ತಾಳೆ. ಪ್ರಕರಣ ತುಂಬಾ ಗಂಭೀರವಾಗಿದ್ರಿಂದ ಪೊಲೀಸರು ತಕ್ಷಣ FIR ದಾಖಲಿಸ್ತಾರೆ. ಸ್ವಲ್ಪ ಸಮಯದ ನಂತರ ಫಸ್ಟ್ ವಿಕ್ಟಿಮ್ ಕೂಡ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಇವರು ಆಮ್ರಿನ್ನ ಬಾಯ್ ಫ್ರೆಂಡ್ ಚಂದನ್ ಕೂಡ ತಮ್ಮನ್ನ ಲೈಂಗಿಕವಾಗಿ ಉಪಯೋಗಿಸಿಕೊಳ್ತಿದ್ದ ಅಂತ ದೂರು ಕೊಡ್ತಾರೆ. ಪೊಲೀಸರು ಈ ಮೂವರನ್ನು ಅರೆಸ್ಟ್ ಮಾಡ್ತಾರೆ. ಇವರ ಮೊಬೈಲ್ ನಲ್ಲಿ ಅನೇಕ ಯುವತಿಯರ ಫೋಟೋಗಳು, ID ಕಾರ್ಡ್, ಅಸಭ್ಯ ವಿಡಿಯೋಗಳು ಸಿಗುತ್ತೆ. ಹುಡುಗಿಯರನ್ನ ಸಪ್ಲೈ ಮಾಡ್ಲಿಕ್ಕೆ ಅಮ್ರಿನ್ ಒಂದು ವಾಟ್ಸ್ಆಪ್ ಗ್ರೂಪ್ ನು ಸಹ ಮಾಡ್ಕೊಂಡಿರ್ತಾಳೆ. ಇವರ ರೀಚ್ ಮುಂಬೈ ಮತ್ತೆ ಗುಜರಾತ್ ವರೆಗೆ ಇರುತ್ತೆ. ಇವರ ಜೊತೆಗೆ ಇವರ ತಮ್ಮ ಬಿಲಾಲ್, ಚಾನು ಮತ್ತೆ ಯಾಸಿರ್ನ ವಿರುದ್ಧ ಕೂಡ FIR ದಾಖಲಾಗುತ್ತೆ. ಈ ಕೇಸ್ ನಲ್ಲಿ ಕೆಲವು ಮಹಿಳೆಯರು ಧೈರ್ಯವಾಗಿ ಮುಂದೆ ಬಂದು ದೂರು ನೀಡಿದ್ರಿಂದ ಇವರನ್ನ ಹಿಡಿಯೋಕೆ ಸಾಧ್ಯವಾಗುತ್ತೆ. ಸೊ ಇವತ್ತಿನ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇಂತಹ ಇನ್ನೂ ಹೆಚ್ಚಿನ ರಿಯಲ್ ಕ್ರೈಮ್ ರಿಲೇಟೆಡ್ ವಿಡಿಯೋಸ್ ನ ನೋಡ್ಲಿಕ್ಕೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.